ಸಿಂಹರಾಶಿ ರಾಶಾಧಿಪತಿ ಆಗಿರ್ತಕ್ಕಂಥ ರವಿ ಸಿಂಹರಾಶಿಯಲ್ಲಿಯೇ ಈ ಗ್ರಹಣ ಸಂಭವಿಸ್ತಾ ಇದೆ. ಗ್ರಸ್ತೋದಯ ಪಾಕ್ಷಿಕ ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದೇ ಈ ಒಂದು ಸಿಂಹರಾಶಿಯಲ್ಲಿ ತನುಸ್ಥಾನ ಅಂತ ಕರಿತೀವಿ. ಇದನ್ನೇ ಘಾತ ಅಂತ ಕೂಡ ಕರಿತೀವಿ, ಘಾತಸ್ಥಾನ ಅಂತೂ ಕೂಡ ನಾವು ಕರಿತೀವಿ. ಈ ಒಂದು ಜನ್ಮದಲ್ಲಿಯೇ ಗ್ರಹಣ ಸಂಭವಿಸ್ತಾ ಇದೆ. ಹಾಗಾಗಿ ಸಿಂಹರಾಶಿಯವರು ಭಾಳಷ್ಟು ಜಾಗೃತಿಗಳನ್ನು ವಹಿಸಬೇಕಾಗಿರುತ್ತೆ. ಯಾವಾಗಲೂ ಅಷ್ಟೇ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಆಮೇಲೆ ನಾವು ನಡ್ಕೊಂಡಂಗೆ ಪಡ್ಕೊಳ್ತೀವಿ. ಹಾಗಾಗಿ ಈ ರಾಶಿಯವರು ಗ್ರಹಣದ ನಿರ್ಲಕ್ಷ್ಯತೆ ಬೇಡ. ಇನ್ನು ಈ ರಾಶಿಯವರಿಗೆ ಮಕ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರದವರು, ಬಹುಮುಖ್ಯವಾಗಿ ಪುಬ್ಬ ನಕ್ಷತ್ರದ ಅಂದರೆ ಶುಕ್ರನ ನಕ್ಷತ್ರದಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಇರತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಈ ರಾಶಿಯವರು ಒಂದಷ್ಟು ಯಾವುದೇ ವಿಚಾರಗಳಲ್ಲೂ ಕೂಡ ಆತುರದ ಪ್ರದರ್ಶನಗಳು ಬೇಡ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಾನಸಿಕವಾಗಿ, ದೈಹಿಕವಾಗಿ ಅನ್ನೆಸರಿ ಟೆನ್ಷನ್ಗಳು ಬಂದರೂ ಕೂಡ ತಡ್ಕೋಬೇಕು, ಸಮಾಧಾನವಾಗಿ ಇರಬೇಕು. ತುಂಬ ಬೇಕಾದವರಿಂದ ಕಿರಿಕಿರಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥದ್ದು, ಬಹಳ ಜಾಗರೂಕತೆಯಿಂದ ಇರಬೇಕು. ಆಸ್ತಿಯ ಕಲಹಗಳು ಉಲ್ಬಣ ಆಗುತ್ತೆ. ರಿಯಲ್ ಎಸ್ಟೇಟ್ ಅವರು ಯಾವುದೋ ಭೂಮಿ ಏನೋ ತೊಗೊಂಡು ರೆಕಾರ್ಡ್ಸ್ ಮಾಡೋಕ್ಕೆ ಹೋಗಿ ಸಿಕ್ಕಾಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಫೋನುಗಳಲ್ಲಿ ಮಾತಾಡಬೇಕಾದ್ರೆ ಬಹಳಷ್ಟು ಹುಷಾರಾಗಿರಿ. ಟ್ಯಾಪಿಂಗ್ ಕೂಡ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಅದರ ವಿಚಾರವಾಗಿ ಒಂದಷ್ಟು ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಈ ಒಂದು ಸಿಂಹರಾಶಿಯವರಿಗೆ ಇರುತ್ತೆ. ಮುಂದಾಲೋಚನೆ ಹುಷಾರಾಗಿರಿ. ಆದರೂ ಕೂಡ ದೈವ ಕೃಪೆ ಇದೆ, ನಿಮಗೆ ಗುರುಬಲ ಇದೆ, ಆದರೆ ದೈವ ಕೃಪೆ ಇದೆ. ಗ್ರಹಣದ ಪ್ರಭಾವ ನಿಮಗೆ ಒಂದು ಕಡೆ ಎಷ್ಟೋ ಕಷ್ಟಗಳನ್ನುಂಟು ಮಾಡಿದ್ರೂ ಕೂಡ ದೈವ ಕೃಪೆ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಒಳ್ಳೆಯದಾಗತ್ತೆ. ಬೇಕಾದವರ ಜೊತೆ ಒಂದು ಒಳ್ಳೆ ಬಾಂಧವ್ಯಗಳು ಏರ್ಪಡುತ್ತೆ. ಹಣ ವಸೂಲಿ ವಿಷಯಗಳಲ್ಲಿ ಗಲಾಟೆಗಳು ಕೂಡ ಆಗ್ತಕ್ಕಂಥದ್ದು. ಸಣ್ಣ ಪುಟ್ಟ ವೆಪನ್ಸ್ ಯೂಸ್ ಮಾಡಬೇಕಾದ್ರೆ ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ತರಕಾರಿ ಹಚ್ತಾ ಇದ್ದೀರಾ, ಮನೆಯಲ್ಲಿ ಸಣ್ಣ ಪುಟ್ಟ ಆಯುಧಗಳ ವಿಚಾರದಲ್ಲಿ ಜಾಗೃತಿಯಾಗಿರಿ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗತ್ತೆ. ಭೂಮಿಯ ವಿಚಾರಗಳಲ್ಲಿ ಹುಷಾರಾಗಿರಿ. ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು. ಕೆಲವರಿಗೆ ಉದ್ಯೋಗ ಬದಲಾವಣೆ ಆಗ್ತಕ್ಕಂಥದ್ದು, ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು. ತಂದೆ ತಾಯಿಗಳ ಆಶೀರ್ವಾದ, ದೈವಾನುಗ್ರಹ ತುಂಬ ಚೆನ್ನಾಗಿ ಸಿಂಹರಾಶಿಯವರಿಗಿದೆ. ಕೋಪ ಆವೇಶ ಬೇಡ, ಆತುರದ ನಿರ್ಧಾರಗಳು ಬೇಡ. ಮಾತಿನ ಬಗ್ಗೆ ನಿಗಾ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಆತ್ಮವಿಶ್ವಾಸವನ್ನು ವೃದ್ಧಿಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರು ಅಥವಾ ಕುಲದೇವರನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ರಾಜಕೀಯವಾಗಿ ಸ್ಥಾನ ಎಲ್ಲೋ ಒಂದು ಕಡೆ ಪಲ್ಲಟ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರಬಹುದು. ಹಾಗಾಗಿ ಆ ಗ್ರಹಣದ ದಿನ ಈ ರಾಶಿಯವರು ಸಾಧ್ಯವಾದಷ್ಟು ಹೊರಗಡೆ ಪ್ರಯಾಣಗಳು ಅಷ್ಟು ಶುಭ ಕೂಡ ಅಲ್ಲ. ಗ್ರಹಣದ ಕಾಲದಲ್ಲಿ ಗ್ರಹಣಕ್ಕೆ ಮುಂಚೆನೇ ಸ್ನಾನ ಮಾಡ್ಕೊಳ್ಳೋದಾಗ್ಬೋದು, ಅಥವಾ ಗ್ರಹಣ ಕಾಲದಲ್ಲಿ ಸ್ವಲ್ಪ ಜಪಗಳನ್ನು ಮಾಡ್ಕೊಳ್ಳೋದು. ಗ್ರಹಣ ನಂತರ ಸ್ನಾನ ಮಾಡಿ ಈ ರಾಶಿಯವರು ಸಾಧ್ಯವಾದರೆ ಅಕ್ಕಿ ಇರ್ಬೋದು, ಉದ್ದಿನ ಬೇಳೆ ಇರ್ಬೋದು, ಹೂ ಇರ್ಬೋದು, ಅನ್ನದಾನವನ್ನು ಮಾಡ್ತಕ್ಕಂಥದ್ದು ಕೂಡ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರು ಅದೇ ಕಾಲದಲ್ಲಿ ಉದ್ದಿನ ಬೇಳೆ, ಅಕ್ಕಿಯನ್ನು ಇಟ್ಟು ಅದನ್ನು ಒಬ್ಬ ವಿಪ್ರರಿಗೆ ಅಥವಾ ಒಬ್ಬ ಬ್ರಾಹ್ಮಣರಿಗೆ ಇದನ್ನು ದಾನವಾಗಿ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಒಂದು ಹೊತ್ತಿಗೆ ಆಗ್ತಕ್ಕಂಥ ಎಲ್ಲ ವಸ್ತುಗಳನ್ನು, ಆಹಾರ ಪದಾರ್ಥಗಳನ್ನು ಕೊಡೋದ್ರಿಂದ ಅದಾದ ನಂತರ, ಗ್ರಹಣ ಆದ ನಂತರ ಒಂದು 5 ಜನರಿಗೆ ಮನೆಯಲ್ಲಿ ಕರೆದು ಅನ್ನದಾನವನ್ನು ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಇನ್ನು ಗ್ರಹಣದ ದೋಷಗಳು ಸ್ವಲ್ಪ ಕಡಿಮೆ ಆಗಬೇಕು, ಶುಭ ಆಗಬೇಕು ಅಂದರೆ ಸಾಕ್ಷಾತ್ ಶಿವನಿಗೆ ಅಭಿಷೇಕ ಮಾಡ್ಕೊಳ್ಳೋದು. ಗ್ರಹಣ ಕಾಲದಲ್ಲಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾಮೃತಿರ್ಮಕ್ಷೀಯ ಮಾಮೃತಾತ್, ಈ ಮಹಾ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡ್ಕೊಳ್ಳೋದು. ಸ್ವಲ್ಪ ಗುಪ್ತವಾಗಿರೋದು, ಎಲ್ಲ ಗೊತ್ತು ಅಂತ ಮಾತಾಡೋಕ್ಕೆ ಹೋಗಬೇಡಿ, ಸಿಕ್ಕಾಕೊಳ್ಳೋಕೆ ಹೋಗಬೇಡಿ. ದೈವಾನುಗ್ರಹ ಕೂಡ ಚೆನ್ನಾಗಿದೆ. ಆದರೆ ಗ್ರಹಣ ಅಂತಕ್ಕಂಥದ್ದು ಯಾರನ್ನೂ ಬಿಡೋದಿಲ್ಲ. ಹಾಗಾಗಿ ಸೂರ್ಯಚಂದ್ರನ್ನೇ ಬಿಡಲ್ಲ ಅಂದಾಗ ಆ ರಾಶಿಯ ವ್ಯಕ್ತಿಗಳಾದ ನಮ್ಮ ಮೇಲೆ ಅದರ ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿ ಒಂದಷ್ಟು ಜಾಗೃತಿಯಾಗಿರಿ. ಮಹಿಳೆಯರಿಗೆ ಈ ಕಾಲಗಳಲ್ಲಿ ಯಾವುದೋ ಮಾತಾಡೋಕ್ಕೋಗಿ ಏನೇನೋ ಮಾತಾಡ್ಕೊಂಡು ಸಿಕ್ಕಾಕೊಳ್ಳೋಕ್ಕೆ ಹೋಗಬೇಡಿ. ಹಾಗಾಗಿ ಜಾಗೃತಿಯಾಗಿರಿ. ಭೂಮಿ ತಗೊಳ್ಬೇಕಾದ್ರೆ, ಏನೇ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿದ್ದಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಶುದ್ಧವಾದ ಜೇನನ್ನು ಶಿವಾಲಯಕ್ಕೆ ಕೊಟ್ಟು ಶಿವನ ದರ್ಶನ ಮಾಡ್ಕೊಳ್ಳೋದ್ರಿಂದ, ಹಾಗೆ ತ್ರಯಂಬಕಂ ಹೇಳೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು.